ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಧೃತಿನ್ ಮಲಗ್ಸಕ್ ಹೋಗಿ ನಾನು ಕೂಡ ಮಲ್ಕೊಂಡ್ಬಿಟ್ಟೆ. ಸೊ ಕೆಲವೊಂದ್ಸತಿ ಬಾಡಿ ರೆಸ್ಟ್ ಕೇಳುತ್ತೆ. ಸೊ ಅಂತ ಟೈಮಲ್ಲಿ ನಾನು ರೆಸ್ಟ್ ಮಾಡಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ತುಂಬಾ ಕೆಲ್ಸಗಳಿರುತ್ತೆ, ಆಮೇಲೆ ಆ ಕೆಲ್ಸಗಳನ್ನ ಮಾಡೋದಕ್ಕೆ ಸೋಂಬೇರ್ತನ ಬರುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಒಳ್ಳೇದೇ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡು, ಇನ್ನು ಅವಳು ಹೊರಲಾಡ್ತಾ ಇದ್ದಾಳೆ ಅವಳಿಗೆ. ಸೊ ಹಾಗಾಗಿ ಅವಳು ಹೇಳೋ ಅಷ್ಟೊತ್ತಿಗೆ ಹಾಲು ಎಲ್ಲ ರೆಡಿ ಮಾಡೋಣ ಅವಳಿಗೆ ಅಂತ, ನಮಗೆ ಕಾಫಿ ಅವಳಿಗೆ ಹಾಲು ಎಲ್ಲ ರೆಡಿ ಮಾಡೋಣ ಅಂತ ಎದ್ದು ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ. ಸೊ ನಿಮಗೆ ನನ್ನ ಸ್ಕಿನ್ ಕೇರ್ ರುಟೀನ್ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಕೆಲವೊಂದು ಚೇಂಜಸ್ ಕೂಡ ನನ್ನ ಸ್ಕಿನ್ ಕೇರಲ್ಲಿ ಮಾಡಿದ್ದೀನಿ. ಸೊ ಅದನ್ನು ನಾನು ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡ್ತೀನಿ. ಸೊ ಸುಮಾರು ದಿನ ಆದಮೇಲೆ ಫುಲ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ಈಗ ತುಂಬ ರೀಲ್ಸ್ ಮಾತ್ರ ತುಂಬ ಚೆನ್ನಾಗಿ ಹೋಗುತ್ತೆ, ಆದರೆ ಫುಲ್ ವ್ಲಾಗ್ ಹಾಕಿದ್ರೆ ಚೆನ್ನಾಗಿ ಹೋಗ್ತಾ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ದಿನ ಸ್ಟಾಪ್ ಮಾಡಿದ್ದೆ. ಸೊ ಈಗ ಸುಮಾರು ಜನ ಫುಲ್ ವ್ಲಾಗು ಕೂಡ ಮಾಡಿ ಅಂತ ಕೇಳ್ತಿದ್ದೀರಾ. ಸೊ ಹಾಗಾಗಿ ಇವತ್ತಿಂದ ನನ್ನ ಈವ್ನಿಂಗ್ ರೂಟೀನ್ ಜೊತೆಗೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ಆಯಿತು. ರುಚಿ ಕೂಡ ಎದ್ದಿದ್ದಾಳೆ. ಆಯ್ತಾ ನಿದ್ದೆ? ಸೊ ಅವಳದು ಎದ್ಲು. ಸೊ ಈಗ ಫ್ರೆಶ್ ಅಪ್ ಆಗಿದ್ದೀನಿ, ದೇವ್ರ ದೀಪ ಹಚ್ಚಬೇಕು. ಹಾಗೆ ನಾನು ವಾಕಿಂಗ್ ಕೂಡ ಹೋಗ್ತಿದ್ದೀನಿ. ಸೊ ಇವಾಗ ಮಾರ್ನಿಂಗ್ ಈವ್ನಿಂಗ್ 2 ಟೈಮು ಹೋಗ್ತಾ ಇದ್ದೀನಿ. ಎಲ್ಲ ಹೆಲ್ಮೆಟ್ ಬಾಲು, ಟೆನ್ನಿಸ್ ಬಾಲ್ ಅದು. ಓಕೆ. ಸೊ ಈಗ ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ವಾಕಿಂಗ್ ಹೋಗ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ಎಕ್ಸಸೈಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗೇನೋ ಸುಮಾರು ಯೂಟ್ಯೂಬಲ್ಲಿ ಸಿಗುತ್ತೆ, ಅದನ್ನು ನೋಡಿಕೊಂಡು. ಸೊ ಈಗ ಫಸ್ಟು ಅದು ಬೆಡ್ ಕ್ಲೀನ್ ಮಾಡಿ, ದೇವ್ರ ದೀಪ ಹಚ್ಚಿ, ಕಾಫಿ ಮಾಡಿ, ಇನ್ನು ತುಂಬ ಕೆಲಸ ಇದೆ. ಹೌದಾ? ಹಾಂ, ಹೌದಾ? ಏನು ಹಾಕ್ತೀಯಾ? ಬೆಡ್. ಸೊ ಬನ್ನಿ ಈಗ ಕ್ಲೀನ್ ಮಾಡಿ ಮಾಡೋಣ. ರೂಮಲ್ಲೇ ಬೆಡ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ದೀಪ ಹಚ್ಚೋಣ ಅಂತ ಬಂದಿದ್ದೀನಿ. ಸೊ ಮಾರ್ನಿಂಗ್ ಟೈಮಲ್ಲಿ ಭರತ್ ಹಚ್ಚಿರ್ತಾರೆ. ಸೊ ಈವ್ನಿಂಗ್ ಟೈಮು ನಾನು ಹಚ್ತೀನಿ. ಸೊ 2 ಟೈಮು ನಮ್ಮ ಮನೇಲಿ ದೇವ್ರ ದೀಪನ ಹಚ್ತೇವೆ. ಅಲ್ಲೇ ಹಾಲು ಕಾಯಕ್ಕಿಟ್ಟು, ಹಾಗೆ ಮಧ್ಯಾಹ್ನ ತೊಳೆದಿದ್ದ ಪಾತ್ರೆಗಳೆಲ್ಲ ಇತ್ತು. ಸೊ ಅದನ್ನು ಜೋಡಿಸ್ಕೊಂಡ್ಬಿಡೋಣ ಅಂತ ಜೋಡಿಸ್ಕೊತೀನಿ. ಇನ್ನು ಮತ್ತೆ ರಾತ್ರಿ ಡಿನ್ನರ್ ಮಾಡಿದೆಲ್ಲ ಬರುತ್ತೆ. ಸೊ ಅದಷ್ಟೊತ್ತಿಗೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ನನಗೆ ಅದಕ್ಕಾಗಿ ನಾನು ಅವಾಗವಾಗಲೇ ತೊಳೆದಿದ್ದನ್ನು ಸ್ವಲ್ಪ ನೀರು ಆರಿದ ತಕ್ಷಣ ಈ ಥರ ಜೋಡಿಸ್ಕೊಂಡ್ಬಿಡ್ತೀನಿ. ಆವಾಗ ಸ್ವಲ್ಪ ಅಡುಗೆ ಮನೆಯೂ ಸ್ವಲ್ಪ ಕ್ಲೀನ್ ಅಂತ ಅನಿಸುತ್ತೆ ನನಗೆ. ಸೊ ಬೇರೆ ಕೆಲಸ ಮಾಡೋದಕ್ಕೂ ಆರಾಮ್ ಅನಿಸುತ್ತೆ. ಹಾಗೆ ನಾವು ತಾಯಿ ಆದಮೇಲೆ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀವಿ. ಅದರಲ್ಲಿ ಅವ್ರ ನ್ಯೂಟ್ರಿಷನ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀವಿ. ಸೊ ಇತ್ತೀಚೆಗೆ ಅವಳು ಊಟ ಮಾಡೋದು ಕಮ್ಮಿ ಆಗಿದ್ದಾಗ ಸ್ವಲ್ಪ ಅವಳು ವೇಟ್ ಕಮ್ಮಿ ಆಗ್ತಿತ್ತು. ಹಾಗೆ ಗ್ರೋತ್ ಬಗ್ಗೆನೂ ಸ್ವಲ್ಪ ಗಮನ ಇಟ್ಕೋಬೇಕಲ್ವಾ. ಹಾಗಾಗಿ ಸರ್ಚ್ ಮಾಡ್ತಿದ್ದಾಗ ನನಗೆ ಸಿಕ್ಕಿದ್ದು ಲಿಟಲ್ ಜಾಯ್ಸ್ ಅವರ ನ್ಯೂಟ್ರಿ ಮಿಕ್ಸು.
ಇದು ನಿಮ್ಮ ಮಕ್ಕಳ ಡೈಲಿ ನ್ಯೂಟ್ರಿಷನ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದರಲ್ಲಿ ವಾಲ್ನಟ್ಸು, ಆಲ್ಮಂಡು, ರಾಗಿ, ಬಾಜ್ರಾ ಸೊ ಎಲ್ಲ ಬಳಸಿದ್ದಾರೆ. ಇವೆಲ್ಲ ಇಂಗ್ರೀಡಿಯೆಂಟ್ ನಮ್ಮ ಮಕ್ಕಳ ಬ್ರೈನ್, ಬೋನ್ ಹಾಗೆ ಇಮ್ಯುನಿಟಿ ಬೂಸ್ಟರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೊಂಥರ ಒಂದು ಒಳ್ಳೆ ಪ್ರಾಡಕ್ಟ್ ಅಂತ ನನಗನ್ನಿಸ್ತು. ಸೊ ಹಾಗಾಗಿ ಒಂದು ತಾಯಿಯಾಗಿ ನನ್ನ ಮಗುಗೆ ಸಿಗಬೇಕಾಗಿರೋಂಥ ಡೈಲಿ ನ್ಯೂಟ್ರಿಷನ್ ಇದರಲ್ಲಿ ಸಿಗುತ್ತೆ ಅನ್ನೋದು ತುಂಬಾ ಖುಷಿ ವಿಷಯ. ಈ ಪ್ರಾಡಕ್ಟ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಇದನ್ನು ಯೂಸ್ ಮಾಡೋದು ತುಂಬಾ ಸುಲಭ. ಒಂದು ವಾರ್ಮ್ ಮಿಲ್ಕಿಗೆ ಸ್ವಲ್ಪ ಇದು ಒಂದು 2 ಸ್ಕೂಪ್ ಅಷ್ಟು ಈ ಪೌಡರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ಸೊ ಇದಕ್ಕೆ ಯಾವುದೇ ರೀತಿ ಸ್ವೀಟ್ನರ್ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದರಲ್ಲಿ ಜಾಗ್ರಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಮಕ್ಕಳಿಗೆ ನ್ಯಾಚುರಲ್ ಆಗಿ ಸ್ವೀಟ್ನರ್ನ ಸಿಗುತ್ತೆ. ಸೊ ರೆಡಿ ಆಯಿತು ನೋಡಿ. ಇದನ್ನು ನಾನು ಆಲ್ರೆಡಿ ಅವಳಿಗೆ 1 ಮಂತಿಂದ ಕೊಡ್ತಾ ಇದ್ದೀನಿ. ಅವಳಿಗಂತೂ ತುಂಬಾ ಇಷ್ಟ ಆಗಿದೆ ಟೇಸ್ಟ್. ಚಾಕ್ಲೇಟ್ ಮಿಲ್ಕ್ ಶೇಕ್. ಜೊತೆಗೆ ಹಾಲೆಲ್ಲ ಕೊಟ್ಟು ಅವಳಿಗೆ ಕುಡಿಸಿ ಎಲ್ಲ ಆಯಿತು. ಸೊ ಇವಾಗ ನನಗೆ ಬರೋದಕ್ಕೆ ಇಬ್ಬರಿಗೂ ಕಾಫಿ ಮಾಡ್ತಾ ಇದ್ದೀನಿ. ಸೊ ನಾನು ಜಾಸ್ತಿ ಫಿಲ್ಟರ್ ಕಾಫಿ ಮಾಡ್ತಿರ್ಲಿಲ್ಲ. ಸೊ ಅಮ್ಮ ಬಂದು ಹೋದ್ರ ಮೇಲಿಂದ ಸ್ವಲ್ಪ ಫಿಲ್ಟರ್ ಕಾಫಿ ಹುಚ್ಚು ಜಾಸ್ತಿ ಆಗಿಬಿಟ್ಟಿದೆ. ಸೊ ನಂತರ ಎಷ್ಟು ಜನ ಕಾಫಿ ಲವರ್ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನನಗಂತೂ ಕಾಫಿ ಇಲ್ಲ ಅಂತಂದರೆ ಏನೋ ಒಂಥರ ತಲೆ ಕೆಟ್ಟಂಗೆ ಆಗಿಬಿಡುತ್ತೆ. ಅಟ್ಲೀಸ್ಟ್ ದಿನದಲ್ಲಿ ಒಂದು ಸ್ವಲ್ಪ ದಿನಾರು ಇರಬೇಕು. ಸೊ ಕಾಫಿ ರೆಡಿ ಮಾಡಿ ಬರೋದಕ್ಕೆ ರೂಮಲ್ಲೇ ಕೊಟ್ಟು ಬಂದೆ. ಅವ್ರಿಗೆ ಕಾಲ್ಸು ಅದು ಇದು ಇದ್ದೇ ಇರುತ್ತೆ. ತುಂಬಾ ಬ್ಯುಸಿ ಆಗಿಬಿಟ್ಟಿದ್ದಾರೆ ಈ ನಡುವೆ ಅಂತೂ. ಅವ್ರಿಗೂ ಕೊಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಜೊತೆ ಮಾತಾಡಿಕೊಂಡು ಕಾಫಿ ಕುಡಿದು ಇವಾಗ ವಾಕಿಂಗ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ನಾನು ವಾಕಿಂಗ್ ಜೊತೆ ಒಂದು ಫಾರ್ಮ್ ಆಫ್ ಎಕ್ಸಸೈಸ್ ಕೂಡ ಮಾಡಬೇಕು ಅಂತ ಈ ನಡುವೆ ಅನ್ನಿಸ್ತಾ ಇದೆ. ಸೊ ಬರೀ ವಾಕಿಂಗಿಂದ ಏನೂ ಅಷ್ಟು ಪ್ರಯೋಜನ ಬರಲ್ಲ ಅಂತ ನನಗೆ ಅನಿಸುತ್ತೆ. ಸೊ ವಾಕಿಂಗ್ ಜೊತೆಗೆ ಕೆಲವೊಂದು ಸಣ್ಣ ಪುಟ್ಟ ಸ್ಟ್ರೆಚಿಂಗು, ಸಣ್ಣ ಫಾರ್ಮ್ ಆಫ್ ಎಕ್ಸಸೈಸಸ್ನ ಸ್ಟಾರ್ಟ್ ಮಾಡಬೇಕು. ಆಲ್ರೆಡಿ ಸ್ವಲ್ಪನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ. ಇವತ್ತು ವಾಕಿಂಗ್ ಬಂದಿದ್ದು ಸ್ವಲ್ಪ ಲೇಟೇ ಆಯಿತು. ಸೊ ಅಡುಗೆ ಮಾಡಬೇಕು, ಡಿನ್ನರ್ ಎಲ್ಲ ರೆಡಿ ಮಾಡಬೇಕು ಅಂತ ಬೇಗ ವಾಕಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ಇವಾಗ ನನಗೆ ಬರೋದಕ್ಕೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಧೃತಿ ತಿಂದ್ಕೊಂಡು ಹೋಗಿದ್ಲು. ಸೊ ರಾಗಿ ರೊಟ್ಟಿ ಮಾಡಿದ್ದೀನಿ. ಹಾಗೆ ಅವಳಿಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ. ಸೊ ಶಾವಿಗೆನೇ ಹಾಕಿಬಿಟ್ಟು ನೂಡಲ್ಸ್ ಅಂತ ಅವಳಿಗೆ ಮಾಡಿಕೊಟ್ಟೆ. ಸೊ ರಾಗಿ ರೊಟ್ಟಿಗೆ ಹಿಟ್ಟು ಕಲಸಿಟ್ಟಿದ್ದೀನಿ. ಸೊ ಅದ್ರ ಜೊತೆಗೆ ಶೇಂಗಾ ಚಟ್ನಿ ಮಾಡ್ತಾಯಿದ್ದೀನಿ. ವ್ಲಾಗಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗ್ ಇದು ಸುಮಾರು ಜನ ವ್ಲಾಗಲ್ಲಿ ತೋರಿಸಿ ಅಂತ ಕೇಳ್ತೀರಾ. ನಾನು ಸಪ್ರೇಟಾಗಿ ಇನ್ಸ್ಟಾಗ್ರಾಮಲ್ಲಿ ನಂದು ಮೇಘನಾ ಫುಡ್ ವ್ಲಾಗ್ ಅಂತ ಒಂದು ಅಕೌಂಟೇ ಇದೆ. ಸೊ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅಲ್ಲಿ ಹೋಗಿ ನೋಡಿ. ಈ ಬ್ಲಾಗ್ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಒಂದ್ಸತಿ ಚೆಕ್ ಮಾಡಿ. ತುಂಬ ರೆಸಿಪೀಸ್, ಆಲ್ಮೋಸ್ಟ್ ಸುಮಾರು ರೆಸಿಪೀಸ್ ಆಗೋಗ್ಬಿಟ್ಟಿದ್ದೀನಿ. 500ಕ್ಕಿಂತ ಮೇಲೆ ರೆಸಿಪೀಸ್ ಇದೆ ಅನ್ನೋದ್ರಲ್ಲಿ. ನಿಮಗೆ ಎಲ್ಲ ರೀತಿ ರೆಸಿಪೀಸ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಈಗ ಕಡಲೆಕಾಯಿ ಚಟ್ನಿ ಮಾಡೋಣ. ಚಟ್ನಿ ಎಲ್ಲ ರೆಡಿ ಮಾಡಿ ಇವಾಗ ರೊಟ್ಟಿನ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದ್ಸತಿ ಪೇಪರ್ ಮೇಲೂ ತಟ್ಬಿಟ್ಟು ಮಾಡ್ತೀನಿ. ಇವತ್ತು ಸ್ವಲ್ಪ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಹಾಗೆ ತವಾ ಮೇಲೆ ತಟ್ಬಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನಾವು ನಾರ್ಮಲಾಗಿ ಊರಿಗೆ ಹೋದಾಗ ರೊಟ್ಟಿನೇ ಜಾಸ್ತಿ ನಾವು ತಿನ್ನೋದು. ಬಿಕಾಸ್ ಆ 2 ಕಡೆನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಇಬ್ಬರೂ ನಮ್ಮ ಅತ್ತೆ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ಇಬ್ಬರು ರೊಟ್ಟಿನ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾವು ಜಾಸ್ತಿ ಅಲ್ಲಿ ಹೋದಾಗ ಅದನ್ನೇ ಜಾಸ್ತಿ ಮಾಡಿಸ್ಕೊಂಡು ತಿನ್ನೋದು. ಸೊ ಈಗ ರೆಡಿ ಆಯಿತು. ಫಸ್ಟು ಭರತ್ಗೆ ಕೊಟ್ಬಿಡೋಣ ಅಂತ. ಯಾಕಂದರೆ ಅವ್ರಿಗೂ ಕೆಲಸ ಇರುತ್ತೆ. ಸೊ ಕೆಲಸ ಮಾಡ್ಕೊಬೇಕಾಗುತ್ತೆ. ಹಾಗಾಗಿ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ನನಗೆ ಮಾಡ್ಕೊಂಡ್ರಾಯ್ತು ಅಂತ ಅವ್ರಿಗೆ ಫಸ್ಟ್ ರೆಡಿ ಮಾಡಿಕೊಟ್ಟೆ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆಗಳಿತ್ತಲ್ವ, ಸೊ ಅದನ್ನ ತೊಳ್ಕೊಂಡು ಬಿಡೋಣ ಅಂತ
ತೊಳ್ಕೊಳ್ತಾ ಇದ್ದೀನಿ. ಸೊ ನಾನು ಸ್ವಲ್ಪ ಇದೇ ಥರ ಸ್ವಲ್ಪ ಜಾಸ್ತಿ ಕ್ಲೀನ್, ತುಂಬ ಜನ ಅನ್ಕೋಬೋದು ಏನಪ್ಪ ಇವಳು ಇಷ್ಟೊಂದು ಕ್ಲೀನಾ ಅಂತ. ನಂಗೆ ನಿಜವಾಗ್ಲೂ ಅದೇ ಥರ, ನನಗಿಲ್ಲ ಅಂತಂದ್ರೆ ಒಂಥರ ತಲೆ ಕೆಟ್ಟಂಗೆ ಆಗ್ಬಿಡುತ್ತೆ, ಮತ್ತು ಬೇರೆ ಅಡುಗೆ ಮನೆಗೆ ಹೋಗೋಕ್ಕೆ ಬೇಜಾರು ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾನು ತಿಂಡಿ ಆದಮೇಲೆ ಮತ್ತು ಮಧ್ಯಾಹ್ನ ಅಡುಗೆ ಆದಮೇಲೆ ರಾತ್ರಿ ಡಿನ್ನರ್ ಆದ ತಕ್ಷಣ ಈ ರೀತಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ನೀಟಾಗಿ ಒಂದ್ಸತಿ ಒರೆಸ್ಕೊಂಡ್ಬಿಟ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ನನಗೆ. ಹಾಗಾಗಿ ಈಗ ತಿಂಡಿ ಎಲ್ಲ ಆಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಎಲ್ಲ ಆಯಿತು. ಸೊ ಈಗ ಸ್ನಾನಕ್ಕೆ ಹೋಗಬೇಕು. ನನಗೆ ಸ್ನಾನ ಆಗಿಲ್ಲ, ಸೊ ಸ್ವಲ್ಪ ತಲೆಗೆ ಸ್ನಾನ ಮಾಡೋದಿತ್ತು. ಅಂಥದ್ರಿಂದಾಗಿ ಸ್ವಲ್ಪ ಲೇಟಾಗಿ ಸ್ನಾನ ಮಾಡ್ತೀನಿ. ಸೊ ಸ್ನಾನ ಮಾಡಿ ಇದು ತುಂಬ ಕೆಲಸ ಇದೆ, ಅಡುಗೆ ಮಾಡ್ಕೊಳ್ಬೇಕು, ಸ್ವಲ್ಪ ಕೆಲವೊಂದು ವಿಡಿಯೋ ಶೂಟ್ ಮಾಡಬೇಕು. ಸೊ ಸುಮಾರು ಕೆಲಸಗಳಿದೆ. ಸೊ ಹೀಗೆ ನನ್ನ ಡೇಗಳು ಹೋಗ್ತಾ ಇರುತ್ತೆ. ಸೊ ಅದ್ರ ಜೊತೆಗೆ ಧೃತಿದು ಏನಾದರೂ ಒಂದು ಕೆಲಸ ಇರುತ್ತೆ. ಸೊ ಅವಳಿಗೆ ಹೋಮ್ವರ್ಕ್ ಬರ್ಸೋದು, ಇನ್ನೇನು ಅವಳಿಗೆ ಎಕ್ಸಾಮ್ಸ್ ಕೂಡ ಬರ್ತಾ ಇದೆ. ಸೊ ಅದಕ್ಕೆ ಓದಿಸೋದು, ಇನ್ನು ಚಿಕ್ಕವಳು, ಸೊ ಅದಕ್ಕಿಂತ ಒಂದು ಓದೋದಿರುತ್ತೆ. ಸೊ ಅದನ್ನು ಓದಿಸೋದು, ಸೊ ಅವಳ ಜೊತೆ ಆಟ ಆಡೋದು, ಸೊ ಈ ರೀತಿ ಏನಾದರೂ ಒಂದು ಇದ್ದೇ ಇರುತ್ತೆ. ಹೀಗೆ ಲೈಫ್ ಹೋಗ್ತಾ ಇದೆ. ಆಲ್ರೆಡಿ ನನ್ನ ವಾರ ಹೋಗ್ಬಿಟ್ರೆ ಫೆಬ್ರವರಿ ಕೂಡ ಮುಗಿದೋಯ್ತು. ಈ ವರ್ಷದಲ್ಲಿ 2 ತಿಂಗಳು ಕೂಡ ಮುಗ್ದಂಗೆ. ಲೈಫ್ ಒಂಥರ ಫ್ಲೈ ಅಂತ ಏನು ಹೇಳ್ತಾರೆ, ಸೊ ಆ ಥರ ಹೋಗ್ತಾ ಇದೆ ಅಷ್ಟೇ. ಸೊ ಇನ್ಯಾವ ಥರ ಆದರೂ ವಿಡಿಯೋಸ್ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಮತ್ತು ಈ ಬ್ಲಾಗ್ಸ್ ಯಾವ ರೀತಿ ಬಂದಿದೆ, ಇವತ್ತಿನ ಬ್ಲಾಗ್ ತುಂಬ ದಿನ ಆದಮೇಲೆ ನನ್ನದು ಫುಲ್ ಬ್ಲಾಗ್ ಮಾಡಿದ್ದೀನಿ. ಸೊ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಹಾಕಿ, ಯಾಕಂದರೆ ಸರಿಯಾಗಿ ಬಂದಿದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗಬೇಕು ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಕೂಡ ಬಂದುಬಿಡ್ತು. ನನಗೆ ಫುಲ್ ಬ್ಲಾಗ್ ಮಾಡೋಕ್ಕೆ ಏನಿಲ್ಲ, ನನಗೆ ತುಂಬಾ ಇಷ್ಟ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಫುಲ್ ಬ್ಲಾಗ್ ಮಾಡೋಕ್ಕೆ. ಬಟ್ ಈಗಿನ ಪ್ರೆಸೆಂಟ್ ಇದರಲ್ಲಿ ಜಾಸ್ತಿ ಜನ ನೋಡೋದು, ತುಂಬ ಡ್ಯೂರೇಷನ್ ಜಾಸ್ತಿ ಇದ್ದರೆ, ವಿಡಿಯೋ ಲೆಂತ್ ಜಾಸ್ತಿ ಇದ್ದರೆ ನೋಡೋಕ್ಕೆ ಹೋಗಲ್ಲ. ಸೊ ಹಾಗಾಗಿ ನಾನು ಶಾರ್ಟ್ಸ್ ಅಥವಾ ರೀಲ್ಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟು ಫುಲ್ ಬ್ಲಾಗಿಂದ. ಸೊ ಮುಂದೆ ಇದೇ ರೀತಿ ಕೆಲವೊಂದು ಟಿಪ್ಸ್ ಜೊತೆಗೆ ನನ್ನ ಬ್ಲಾಗ್, ಫುಲ್ ಬ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ನೀವು ನೋಡ್ತೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡೋದು ಮರಿಬೇಡಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.